ನಾದಾಂತರಂಗ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ನಾನು ಗಣೇಶಾಚಾರ್. ಆತ್ಮೀಯರೇ, ಈ ಸವಾಲಾದ ದಶವರ್ಣಗಳ ಪಾಠಗಳಲ್ಲಿ ಪ್ರಮುಖವಾಗಿ ಒಂದು 5 ಅಕ್ಷರಗಳನ್ನು ನಾವು ಈಗಾಗಲೇ ಪ್ರಾಕ್ಟೀಸ್ ಮಾಡಿದ್ದೀವಿ. ಹಾಗೆ ಅದನ್ನು ಬೋಲುಗಳನ್ನಾಗಿ ಮಾಡಿಕೊಂಡು ಈಗ ಹಿಂದಿನ ಪಾಠದಲ್ಲಿ ಗೆ ಗೆ ತಿಟ್ಟ, ಗೆ ಗೆ ನಾನ, ಕೆ ತಿಟ್ಟ, ಕೆ ನಾನ, ಗೆ ಗೆ ತಿಟ್ಟ, ಗೆ ನಾನ, ಕೆ ತಿಟ್ಟ, ಕೆ ನಾನ ನಾವು ಅದನ್ನ ಪ್ರಾಕ್ಟೀಸ್ ಮಾಡಿದ್ದು. ಅದೇ ರೀತಿ ಈಗ ಧ ಅಕ್ಷರ, ದ ಅಕ್ಷರ ಹೇಗೆ ನುಡಿಸುವುದು ಅಂತೇಳಿ. ಈಗ ಡಗ್ಗದಲ್ಲಿ ಎಡಗೈಯ ತೋರು ಬೆರಳನ್ನ ನಾವು ಘೇ ಮಾಡ್ತೀವಲ್ಲ, ಅದೇ ರೀತಿ ಈ ತಬಲಾದಲ್ಲಿ ನಾವು ನಾ ನುಡಿಸ್ತೀವಲ್ಲ, ಅದನ್ನ ಗೆ ಮತ್ತು ನಾ ಒಟ್ಟಿಗೆ ನಾವು ನುಡಿಸಿದಾಗ ಧ ಆಗುತ್ತೆ. ನೋಡಿ ಹೀಗೆ ಧ. ಹೇಗಂದ್ರೆ ಈ ಕರ್ಣಿಯ ಪಕ್ಕಕ್ಕೆ, ಕರ್ಣಿಗೂ ಮತ್ತು ಈ ಒಳಗಿನ ಮೈದಾನಕ್ಕೆ ಸೇರಿಸಿ ನುಡಿಸಿದ್ರೆ ಧ ಆಗ್ತದೆ. ಧ ಅಂದ್ರೆ ಈಗ ಉಚ್ಚಾರದಲ್ಲಿ ಹೇಗೆ ಧಾನ್ ಇದೆಯೋ ಅದೇ ರೀತಿ ಅದು ಧ ಪಕ್ಕದಲ್ಲಿ ಒಂದು ಎಸ್ ಅಕ್ಷರ ಬರೆದಿರ್ತದೆ. ಆ ಎಸ್ ಇದೆಯಲ್ಲ ಅದು ಧ ಅಂದ್ರೆ 2 ಅಕ್ಷರ ಅಂತ. ಒಂದು ಮಾತ್ರ ಕಾಲದಲ್ಲಿ 2 ಅಕ್ಷರ ನುಡಿಸಿರ್ತೀವಿ, ಅದನ್ನ ಧ. ಅದನ್ನ ನೆಕ್ಸ್ಟ್ ಬೋಲು ಅದೇ ಇವತ್ತಿನ ಪಾಠದಲ್ಲಿ ಧ ತೀರ ಕೀಟ. ಏನಂದ್ರೆ ಧ ತೀರ ಕೀಟ. ಅದರ ನಂತರ ತ ತೀರ ಕೀಟ. ಅದನ್ನ ಯಾವ ತರ ನುಡಿಸು ಅಂತ ತೋರಿಸ್ಕೊಡ್ತೀನಿ ನಿಮಗೆ. ದ ಸಣ್ಣಗೆ ಮತ್ತು ನ ಎರಡನ್ನ ಒಟ್ಟಿಗೆ ನುಡಿಸಿದ್ರೆ ಧ. ನೋಡಿ ದ ಅಕ್ಷರ. ಅದಕ್ಕೆ ತೀರ ಕೀಟ ಗೊತ್ತಾಗುತ್ತೆ. ತೀರ ಕೀಟ ನೋಡಿ ಧ ತಿ ರ ಕಿ ಮತ್ತೆ ಟ. ಇದಕ್ಕೆ ಧ ತಿ ರ ಕಿ ಟ. ಮತ್ತೆ ನೆಕ್ಸ್ಟ್ ಇನ್ನೊಂದು, ಅದನ್ನೇ ನ ಅಥವಾ ಥ ಮುಂದೆ ಮತ್ತೆ ಎಸ್ ಇದೆ, ಆದ್ರಿಂದ ಥ 2 ಅಕ್ಷರ ಲೆಕ್ಕ. ಈಗ ಧ ತೀರ ಕೀಟ ಆಯ್ತು. ಥ ತೀರ ಕೀಟ. ಮೊದಲಿಂದು ಧ ತೀರ ಕೀಟ, ಥ ತೀರ ಕೀಟ. 2 ಲೈನು. ಧ ಪಕ್ಕದಲ್ಲಿ ಒಂದು ಎಸ್ ಇದೆ, ತೀರ ಕೀಟ. ಆಮೇಲೆ ಥ ತೀರ ಕೀಟ. ಆದ್ರಿಂದ ನುಡಿಸುವುದು ಹಾಗೇನೆ, ಉಚ್ಚಾರಣೆಗೆ ಧ ತೀರ ಕೀಟ, ಥ ತೀರ ಕೀಟ, ಧ ತೀರ ಕೀಟ, ಥ ತೀರ ಕೀಟ. ಒಟ್ಟು 6 ಅಕ್ಷರದ ಲೆಕ್ಕ ಇದು. ಆದ್ರಿಂದ ಧ ತೀರ ಕೀಟ, ಥ ತೀರ ಕೀಟ, ಧ ತೀರ ಕೀಟ, ಥ ತೀರ ಕೀಟ. ನೋಡಿ, ಕೈ ಬೆವರುತ್ತೆ ಅನ್ನೋ ಉದ್ದೇಶಕ್ಕೆ, ಕೈ ಬೆವರಿದ್ರೆ ಆ ಕೈನಲ್ಲಿರುವಂತಹ ಏನಾದರೂ ಕಪ್ಪು ಬಣ್ಣ ಗಿಣ್ಣ ಅಥವಾ ಏನಾದ್ರು ಇದ್ರೆ ತಬಲದ ಮೇಲೆ ಕಲರ್ ಫೇಡ್ ಆಗಬಾರ್ದು ಅಂತ ಹೇಳಿ ನಾವು ಅದಕ್ಕೆ ಪೌಡರ್ನ ಹಾಕೊಳ್ತೀವಿ. ಮತ್ತೊಂಚೂರು ನಾವು ಈ ಶಿಫ್ಟ್ ಮಾಡೋದು, ಕೈ ಬೆರಳನ್ನ ಸರಾಗವಾಗಿ ನುಡಿಸ್ಲಿಕ್ಕೆ ನಾವು ಪೌಡರ್ ಹಾಕೊಂಡ್ರೆ ಒಳ್ಳೇದು ತಬಲದ ಮೇಲೆ. ಈಗ ಅದೇ ಧ ತೀರ ಕೀಟ, ಥ ತೀರ ಕೀಟ, ಧ
ಟಿ ರ ಕೀಟ ಥ ಟಿ ರ ಕೀಟ. ಇನ್ನು ನಿಧಾನವಾಗಿ ನುಡಿಸ್ಬೋದು. ಯಾಕಂದ್ರೆ ಧ ಟಿ ರ ಕೀಟ ಥ ಟಿ ರ ಕೀಟ ಧ ಟಿ ರ ಕೀಟ ಥ ಟಿ ರ ಕೀಟ. ಗೊತ್ತಾಯ್ತಲ್ಲ? ಧ ಅಂದ್ರೆ ದ ಹೇಗೆ ನುಡಿಸೋದು ಅಂದ್ರೆ ಸಣ್ಣ ಗೆ ಮತ್ತು ನ. ಧ ಟಿ ಟ ಟಿಟ್ಟ ಹೋಗಿ ಟಿ ರ ಕಿ ಮತ್ತೆ ಟ ಟ ಟಿ ರ ಕಿ ಟ ಧ ಟಿ ರ ಕಿ ಟ ಥ ಟಿ ರ ಕಿ ಟ. ಈಗ ಒಂದನೇ ಕಾಲ ಎರಡನೇ ಕಾಲ ತೋರಿಸ್ಕೊಡ್ತೀನಿ ನಿಮಗೆ ಅಭ್ಯಾಸಕ್ಕೆ ಸುಲಭ ಆಗೋ ರೀತಿಯಲ್ಲಿ. ಒಂದನೇ ಕಾಲ ಮತ್ತು ಎರಡನೇ ಕಾಲ ಮಾತ್ರ. ಧ ಟಿ ರ ಕಿ ಟ ಥ ಟಿ ರ ಕಿ ಟ ಧ ಟಿ ರ ಕಿ ಟ ಥ ಟಿ ರ ಕಿ ಟ. ಎರಡನೇ ಕಾಲ ಧ ಟಿ ರ ಕಿ ಟ ಟಿ ರ ಕಿ ಟ ಧ ಟಿ ರ ಕಿ ಟ ಟಿ ರ ಕಿ ಟ ಧ ಟಿ ರ ಟಿ ರ ಕಿ ಟ ಧ ಟಿ ಟ ಧ ಟಿ ಟ ಥ ಟಿ ರ ಕಿ ಟ. ನಿಮ್ಗೆ ಯಾವ್ದು ಕನ್ಫ್ಯೂಷನ್ ಇಲ್ಲಲ್ಲ? ಈಗ ಧ ಟಿ ರ ಕೀಟ ಥ ಟಿ ರ ಕೀಟ. ಅದನ್ನ ನುಡಿಸೋ ಕ್ರಮ ಧ ಟಿ ರ ಕೀಟ ಥ ಟಿ ರ ಕೀಟ. ಎರಡನೇ ಕಾಲ ಧ ಟಿ ರ ಕೀಟ ಟಿ ರ ಕೀಟ ಧ ನಿಮಗೆ ಈ ಬೋಲಿಂದು ಮತ್ತು ಕೈಲಿ ಹಾಕಿ ಮತ್ತೆ ಬಾಯಲ್ಲಿ ಹೇಳ್ಕೊಂಡು ನುಡಿಸುವ ಕ್ರಮ ನಿಮಗೆ ಗೊತ್ತಾಯ್ತಂತ ತಿಳ್ಕೊಂಡಿದ್ದೀನಿ. ಹೀಗೆ ನಂತರದಲ್ಲಿ ತುಂಬಾ ಬೋಲುಗಳು ಇದ್ದಾವೆ. ಅದನ್ನೆಲ್ಲ ಈಗ ದಶವರ್ಣಗಳಲ್ಲಿ ಅಕ್ಷರಗಳು ಕೂಡ ಈಗ ದ ಅಕ್ಷರ ಬಂತು ಇದರಲ್ಲಿ. ಅದೇ ರೀತಿ ಮುಂದೆ ಬರುವಂತ ಎಲ್ಲ ಅಕ್ಷರಗಳು ಕೂಡ ಬೋಲಿನ ಮಧ್ಯ ಬಂದಾಗ ನಿಮಗೆ ಪರಿಚಯಿಸುತ್ತಾ ಹೋಗ್ತಾ ಇರುವುದು. ಆದ್ರಿಂದ ಬೋಲುಗಳು ಇನ್ನೂ ಸುಂದರವಾದ ಬೋಲುಗಳು ಇದರಲ್ಲಿ ನೂರಾರು ಇದ್ದಾವೆ. ಅದು ಸ್ವಲ್ಪ ಸ್ವಲ್ಪ ಮಾತ್ರ ನಾವು ಅಭ್ಯಾಸ ಮಾಡ್ತಾ ನೆಕ್ಸ್ಟ್ ತಾಳಕ್ಕೆ ಹೋಗುವಂತ ಕ್ರಮ ಮಾಡ್ಬೋದು. ನೀವು ನಮ್ಮ ಈ ಒಂದು ನಾದಾಂತರಂಗ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಇತರರಿಗೂ ಹೇಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ. ಹಾಗೆ ಏನಾದರೂ ನಿಮಗೆ ಪಾಠ ವಿಷಯಗಳನ್ನು ತಿಳ್ಕೋಬೇಕು ಅಂತಾದರೆ ಅದೇ ನಮ್ಮ ವಿಡಿಯೋದಲ್ಲಿ ನಂಬರ್ ನಂದು ಬರ್ತಾ ಇದೆ. ದಯವಿಟ್ಟು ನೀವು ಆ ನಂಬರಿಗೆ ಫೋನ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.